ನಡೀತಾ ಇದೆ. ಸೌಜನ್ಯ ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು. ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವ್ರನ್ನೆಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿನಾದರೂ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ. ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ರೆಡಿ. ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಏನಾದರೂ ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅದರ ಒಟ್ಟಿಗೆ ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರಾ
ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಆ ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ. ಬದಲಾಗಿ ನಿಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಇದು ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದೊಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು. ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ? ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವ್ರನ್ನೆಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ. ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ? ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ? ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು. ಅದಕ್ಕೆ ಏನು ಬೇಕು, ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು. ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ರೆಡಿ. ಯಾಕಂದರೆ ನನಗೆ ನೆಮ್ಮದಿ ಬೇಕು. ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಏನಾದರೂ ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು. ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೂ ಅವರಿಗೆ ಕೊಡ್ತೇನೆ. ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ? ಅಲ್ಲ, ಏನಾದರೂ
ಅಲ್ಲ ಯಾಕಂದರೆ ಈಗ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರೊಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ, ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಇದು ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದೊಂದು ಆಲೋಚನೆ ಇದೆ, ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ, ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಆ ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ? ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವ್ರನ್ನೆಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ, ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ, ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ರು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ರೆಡಿ. ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಏನಾದರೂ ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು,
ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮಣೆ ಕೊಡೋದು, ಇವ್ರ ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗ್ತೀರಿ? ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ? ಅಲ್ಲ, ಏನಾದರೂ ಅಲ್ಲ, ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರ ಒಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ, ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ, ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ, ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಆ ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ? ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವ್ರನ್ನೆಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ, ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ, ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ರೆಡಿ. ನನಗೆ ಯಾಕಂದರೆ ನನಗೆ ನೆಮ್ಮದಿ ಬೇಕು,
ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರೊಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ. ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು. ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ? ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ. ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ? ನಮಗೆ ನ್ಯಾಯ ಸಿಗುವುದಿಲ್ಲ. ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ
ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು, ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಓಕೆ, ಈಗ ಅಂದರೆ ನೀವೇನು ಮಾಡ್ತಾಯಿದ್ರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತಿದ್ರಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ 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 ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ. ನನಗೆ ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ, ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರೊಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ, ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ, ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ, ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಆ ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವ್ರನ್ನೆಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ, ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ, ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ.
ಆದ್ದರಿಂದ ನನ್ನ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ಇಲ್ಲಿದ್ದಿ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಓಕೆ, ಈಗ ಅಂದರೆ ನೀವೇನು ಮಾಡ್ತಾಯಿದ್ರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತಿದ್ರಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ 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 ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ. ನನಗೆ ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರೊಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ, ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಆ ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ. ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ.
ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು CBI ಅವರು ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ನನ್ನ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ಇಲ್ಲಿದ್ದು ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ. ನನಗೆ ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರ ಒಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ. ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ. ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು
ಅವರಿಗೆ ಎಲ್ಲ ಮಾನಸಿಕ ಹಿಂಸೆ ಆಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಒಂದು ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ನನ್ನ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ಇಲ್ಲಿದ್ದು ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಓಕೆ, ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ. ನನಗೆ ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರೊಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ. ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಆ ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದ ಕೊಡಬೇಕು, ದಯಮಾಡಿ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು,
ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನು ಇದೆ. ಈಗ ಅವ್ರ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗ್ಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ, ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ಒಂದು ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವ್ರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಒಂದಲ್ಲ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ನನ್ನ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ಇಲ್ಲಿದ್ದು ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ. ನನಗೆ ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರೊಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ. ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು. ಒಂದು ಕಡೆ SIT ತನಿಖೆ ನಡೀತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜೈನ್ ಅವರು 2 ದಿನ ನಮ್ಮ ಜೊತೆಗೆ ಮಾತನಾಡಿದರು. ಒಂದು SIT ಕಚೇರಿಯ ಒಳ ಹೋಗುವ ಮೊದಲು, SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ. ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ. ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು. ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯ್ ಅವರಿಗೆ ಕಾಲ್ ಮಾಡಿದೆ. ಅವರು ಸಿಕ್ಕಿದ್ದಾರೆ ಇವತ್ತು. ಸರ್, ದಯಾಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ? ಹೌದು ಹೌದು, ಲೆಟ್ರ್ ನಿಜವಾದು? ಹೌದು ಹೌದು. ಏನಕ್ಕೆ ಅಂದರೆ ನಮಗೂ ನ್ಯಾಯ ಬೇಕು. ಅದಕ್ಕಿಂತ ಮೊದಲು ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು. ಇವರೆಲ್ಲ ಷಡ್ಯಂತರ ಮಾಡಿ, ಈಗೇನ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ, ಸೌಜನ್ಯ ಸತ್ತು 1 year ಆದ ಮೇಲೆ ಎಲ್ಲ ಸುಮ್ಮನೆ ನಮ್ಮ ಹೆಸರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಅದಕ್ಕೆ ಒಂದು
ನಮಗೆ ಸೌಜನ್ಯಕ್ಕೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು. ಅಂಥ ನ್ಯಾಯ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಇದಾದದ್ದು ಕೊಡಬೇಕು, ದಯಮಾಡಲಾದರೂ ಅದಾದರೂ ಕೊಡಬೇಕಂತದ್ದು ನನ್ನೊಂದು ಬೇಡಿಕೆ. ಯಾಕೆಂದರೆ ಕಾರಣ, ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ. ಈಗ ಸೌಜನ್ಯ ತಾಯಿ ಅವರು ಹೋಗಲಿಕ್ಕೆ ತಯಾರಿಲ್ಲ, ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ. ಈ ಬುರುಡೆ ಗ್ಯಾಂಗ್ನ ಟೀಮ್ನವರು ಬಿಡುವುದಿಲ್ಲ, ಅದರಲ್ಲಿ ತುಂಬ ಜನ ಇದ್ದಾರೆ. ಆದರೆ ಒಂದು ನೋಡಿ, ಈಗ ನೋಡಿ, ಸೌಜನ್ಯ ತಂದೆ ಇಲ್ಲ, ಅವರು ತೀರಿ ಹೋದರು. ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ತೀರಿ ಹೋದರು, ಅಥವಾ ಈಗ ಅವರಿಗೆ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು, ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಶೇಪ್ ಆಗಲಿಕ್ಕೆ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದ್ದು ಸಹ ಮಾಡಿದ್ದಾರೆ. ಆವಾಗ ಎಂತ ಆಗುತ್ತೆ, ನಮಗೆ ನ್ಯಾಯ ಸಿಗುವುದಿಲ್ಲ. ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು CID ಅವರು, CBI ಅವರು, ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ, ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗ್ಬೋದು. ನಮ್ಮ ಮೇಲೆ ಅಪವಾದ ಬಂದದ್ದು ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಬೇರೆ ಬೇರೆ ಕರೆಯುವುದು, ನಮ್ಮನ್ನು ಆರೋಪ ಅಂತ ಹಾಕಿದ್ದು ಸಹ ಕೆಲವೆಲ್ಲ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ನೋಡೋದಿಷ್ಟು ಇದೆ. ಆದ್ದರಿಂದ ನನ್ನ ಇದಕ್ಕೆ ಮೂಲ ಕಾರಣ ಅದು. ನನಗೆ ಈಗ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿಯ ಅವರಿಗೆ ಆಗಲಿ, ಸುಪ್ರೀಂ ಕೋರ್ಟಿಗೆ ಆಗಲಿ, ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಲಿ, ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು. ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ. ಈಗ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಅಂದರೆ ವಕೀಲರ ಮೂಲಕ ಅದಕ್ಕೆ ಬೇಕಾದ ತಯಾರಿ ಮಾಡ್ತೀವಿ? ಹೌದು, ಅದಕ್ಕೆ ಏನು ಬೇಕು ವಕೀಲರ ಮುಖ ಅದಕ್ಕೆ ಹೇಗೆ ಮಾರ್ಗ ಎಲ್ಲ ರೂಟ್ ಎಲ್ಲ ಹೇಗೆ ಹೋಗಬೇಕು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೌದು. ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು? ಹೌದೌದು, ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ. ಯಾಕಂದರೆ ನನಗೆ ನೆಮ್ಮದಿ ಬೇಕು, ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ. ಯಾಕಂದರೆ ಈಗ ನಮ್ಮ ಬಗ್ಗೆ ಸುಳ್ಳು ಅದನ್ನು ಯಾರು ಒಪ್ಪುವ ಪರಿಸ್ಥಿತಿ ಇಲ್ಲ ಸಮಾಜ. ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ. ಈಗ ಅದಕ್ಕೆ ಒಂದು ಪರಿಹಾರ ಆಗಬೇಕು. ನಮಗೆ ಒಂದೇ ಪರಿಹಾರ ಇರುವುದು, ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಇದರ ಬಗ್ಗೆ ಇಂಕ್ವೈರಿ ಮಾಡ್ತೇನೆ. ಹೇಗೆ ಅಂದರೆ ಅದಕ್ಕೆ ಏನು ರೂಟ್ ಉಂಟು, ಏನಿಲ್ಲ ಇದ್ರು ರಾಷ್ಟ್ರಪತಿಗೆ ಒಂದು ಮನವಿ ಕೊಡೋದು, ಇವರು ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ, ದೆಹಲಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ, ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಏನಾದರೂ ಒಂದು ಆಗಬೇಕು 13 ವರ್ಷದಲ್ಲಿ ಅಲ್ಲ, ಏನಾದರೂ ಅಲ್ಲ. ಯಾಕಂದರೆ ಈಗ ಯೋಜನೆಗೂ ನ್ಯಾಯ ಬೇಕು, ನನಗೂ ನ್ಯಾಯ ಬೇಕು ಅದರ ಒಟ್ಟಿಗೆ. ಇದು ಉದಯ್ ಜೈನ್ ಅವರ ಮಾತು. ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ. ಯಾಕಂದರೆ ನಾನು 13 ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ, ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ, ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ. ಅವರು ಸಲ್ಲಿಸದಿದ್ದರೆ ಹೇಗೆ? ಆ ಕಾರಣಕ್ಕಾಗಿ ನಮಗೆ ಈ ಕಡೆ ಸಾಯ್ಲಿಕ್ಕೂ ಅಲ್ಲ, ಕಡೆ ಬದುಕೋಕ್ಕೂ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು ಬೇಡ. ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಉದಯ್ ಜೈನ್ ಅವರು ವಿನಂತಿಸಿಕೊಂಡಿದ್ದಾರೆ. CBI ನಮ್ಮದು ಎಲ್ಲ ಮ್ಯಾಪಿಂಗ್ 4 ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ. ಅವರೇ ಸಮಾಜ ನಂಬುವ ಹಾಗೆ ನಾವು ಹೇಗೆ ಏನು ಮಾಡಬೇಕು? ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ನಂದು ಒಂದು ಆಲೋಚನೆ ಇದೆ, ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇನೆ. ಇದು ಉದಯ್ ಜೈನ್ ಅವರ ಮಾತು.